ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂದರೆ ಸಬ್ಜೆಕ್ಟಿವ್ ನೇಚರ್ ಆಫ್ ಸೈಕಾಲಜಿಕಲ್ ರಿಯಾಲಿಟಿ, ಅಥವಾ ಯಾಕೆ ನಮ್ಮ ಅಸಂಪ್ಷನ್ಸ್ಗಳು ನಮ್ಮ ಕನಸಲ್ಲಿ ಬರೋಂಥ ಚಾನ್ಸಸ್ ಇದೆ, ಮತ್ತು ಒಂದೇ ಪರ್ಸನ್ನು ಪದೇ ಪದೇ ಕನಸಲ್ಲಿ ಬರ್ತಾ ಇದ್ರೆ ಇದ್ರ ಹಿಂದೆ ಏನಾದರೂ ಮೀನಿಂಗ್ ಇರುತ್ತಾ ಅಥವಾ ರ್ಯಾಂಡಮ್ ಆಗಿ ನಡೆಯುತ್ತಾ, ಏನಿದೆ ಇದರೆಲ್ಲ ಇದ್ರ ಹಿಂದಿರೋ ಮರ್ಮ ಅನ್ನೋದ್ರ ಬಗ್ಗೆ ಕೆಲವೊಂದು ಸೈಕಾಲಜಿಕಲ್ ಫ್ಯಾಕ್ಟ್ಗಳನ್ನು ಮಾತಾಡ್ತಾ ಹೋಗ್ತೀನಿ. ಮತ್ತು ಇಂಟ್ರೊಡಕ್ಷನ್ ಎಲ್ಲ ಏನು ಹೇಳ್ತಾ ಹೋಗ್ತೀನಿ ಅಂತಂದರೆ, ಈ ಒಂದು ವಿಡಿಯೋ ಬೇಸ್ಡ್ ಆಗಿರೋದು ಡ್ರೀಮ್ ಸಿನಾರಿಯೋ ಅನ್ನೋ ಒಂದು ಮೂವಿ ಮೇಲೆ. ಅದನ್ನು ನಿಕೋಲಸ್ ಕೇಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ಈ ಡ್ರೀಮ್ ಸಿನಾರಿಯೋ ಯಾರ್ಯಾರು ನೋಡಿಲ್ವೋ ಅವ್ರು ನೋಡ್ಬೋದು, ಬಟ್ ಈ ವಿಡಿಯೋನೇ ಅದ್ರ ಬಗ್ಗೆ ಆಗಿರೋದಕ್ಕೆ ಸೊ ಇದು ಒಂಥರ ಸ್ಪಾಯ್ಲರ್ ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಇದು ಅನಾಲಿಸಿಸ್ ಪಾರ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಈ ಡ್ರೀಮ್ ಸಿನಾರಿಯೋ ಅನ್ನೋ ಮೂವಿಲಿ ಮೊದಲು ನಾನು ಸ್ಟೋರಿ ಹೇಳ್ತಾ ಹೋಗ್ತೀನಿ, ಅದಾದಮೇಲೆ ಯಾಕೆ ಹಂಗೆಲ್ಲ ಆಯಿತು ಅಥವಾ ಅದು ನಮ್ಮ ಒಂದು ಜೀವನಕ್ಕೆ ಯಾವ ಥರ ರಿಲೇಟ್ ಇದೆ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ತುಂಬ ವಿಚಿತ್ರ ಬಟ್ ಮೀನಿಂಗ್ಫುಲ್ ಇರ್ತಕ್ಕಂಥದ್ದು ಇದು ಕನಸುಗಳ ಬಗ್ಗೆ. ಈ ಡ್ರೀಮ್ ಸಿನಾರಿಯೋ ಅನ್ನೋ ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ ಪೌಲ್ ಅಂತ ಹೇಳಿ, ಆ ನಿಕೋಲಸ್ ಕೇಜ್ ಅವ್ರು ಆ್ಯಕ್ಟ್ ಮಾಡಿದಲ್ಲ, ಪೌಲ್ ಅಂತ ಅವ್ರ ಹೆಸರು ಇರುತ್ತೆ. ಅವರು ಆ ಒಂದು ಮೂವಿಲಿ ಎವಲ್ಯೂಷನರಿ ಬಯಾಲಜಿಸ್ಟ್ ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಿರ್ತಾರೆ ಒಂದು ಯಾವುದೋ ಯೂನಿವರ್ಸಿಟಿಲಿ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇದು ಮೂವಿ ಇರೋದು. ಅವ್ರು ಹೇಗಿರ್ತಾರೆ ಅಂತಂದರೆ ವೈಫು ಮತ್ತು 3 ಡಾಟರ್ಸ್ ಇರ್ತಾರೆ ಅವ್ರಿಗೆ. ಅವರು ಯಾವ ಥರ ಅಂತಂದರೆ ಸ್ವಲ್ಪ ಲೂಸರ್ ಥರ ಅಂತ ಕೂಡ ಹೇಳ್ಬೋದು. ಏನಿದು ಲೂಸರ್ ಥರ ಅಂತಂದರೆ, ಅವರು ತುಂಬ ಏನೋ ಒಂದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ, ಒಂದು ಕಲೆಕ್ಟಿವ್ ಕಾನ್ಷಿಯಸ್ ಬಗ್ಗೆ ಅವರು ರಿಸರ್ಚ್ ಮಾಡ್ತಿರ್ತಾರೆ, ಎವಲ್ಯೂಷನರಿ ಬಯಾಲಜಿ ಬಗ್ಗೆ. ಆದರೆ ಹೆಂಗಾದ್ರೂ ಮಾಡಿ ಸಮಾಜದಲ್ಲಿ ನಾನು ನನ್ನ ಒಂದು ಸ್ಥಾನವನ್ನು ಗಳಿಸ್ಬೇಕು, ನಾನು ನನ್ನ ರಿಸರ್ಚ್ಗಳಿಂದ ನಾವು ಜನರ ಮೆಚ್ಚುಗೆ ಪಡಿಬೇಕು, ಈ ಥರ ಏನೋ ಒಂದು ಅವರಿಗೆ ಆಸೆ ಇರುತ್ತೆ. ಬಟ್ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಯಾರು ಅವ್ರನ್ನ ರೆಕಗ್ನೈಸ್ ಮಾಡ್ತಿರಲ್ಲ. ಯಾಕಂದರೆ ಅವರ ಹಾವಭಾವ ಆಗಲಿ ಅಥವಾ ಪರ್ಸನಾಲಿಟಿ ಆಗಲಿ, ಒಟ್ಟಿನಲ್ಲಿ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್, ಈ ಒಂದು ಪದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಅದು ಒಂಥರ ಲೂಸರ್ ಅನ್ನೋ ಒಂದು ಆರ್ಕಿಟೈಪನ್ನು ರೆಪ್ರೆಸೆಂಟ್ ಮಾಡುತ್ತೆ. ಏನಿದು ಆರ್ಕಿಟೈಪ್ ಅಂತಂದರೆ, ಸೈಕಾಲಜಿಯಲ್ಲಿ ನಾವು ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕೇಳಿರ್ತೀವಲ್ಲ, ಆ ಸಬ್ ಕಾನ್ಷಿಯಸ್ ಮೈಂಡ್ಗಿಂತನೂ ಡೀಪ್ ಆಗಿ ಹೋದರೆ ಕಾರ್ಲ್ ಯುಂಗ್ ಅವರ ಸೈಕಾಲಜಿ ಪ್ರಕಾರ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಅನ್ನೋ ಒಂದು ಪ್ರಪಂಚ ಬರುತ್ತೆ. ಏನಿದು ಕಲೆಕ್ಟಿವ್ ಅನ್ಕಾನ್ಷಿಯಸ್ ಹೆಸರೇ ಹೇಳ್ದಂಗೆ ಎಲ್ಲ ಒಂದು ಸಹ ಆಗಿರ್ತಕ್ಕಂಥ ಒಂದು ಸುಮಾರು ವರ್ಷಗಳಿಂದ ಹ್ಯುಮ್ಯಾನಿಟಿ ಏನು ಬರ್ತಾ ಇದೆ, ಅದರಲ್ಲಿ ಏನೋ ಒಂದು ಸಿಂಬಲ್ಗಳು ಅಥವಾ ಏನೋ ಒಂದು ಚಿತ್ರಗಳ ಮೂಲಕ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂಥ ಪಾರ್ಟು ಅದು ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಅದರಲ್ಲಿ ಎಷ್ಟೊಂದು ಬರ್ತವೆ. ಹೀರೋ ಅಂತ ಒಂದು ಆರ್ಕಿಟೈಪ್ ಬರುತ್ತೆ, ಅಥವಾ ಡೆವಿಲ್ ಅಂತ ಒಂದು ಆರ್ಕಿಟೈಪ್ ಬರುತ್ತೆ, ಅಥವಾ ಈ ಹೇಳಿದ್ನೆಲ್ಲ ಲೂಸರ್ ಅಂತ ಇದೊಂದು ಆರ್ಕಿಟೈಪ್ ಬರುತ್ತೆ, ಟ್ರಿಕ್ಸ್ಟರ್ ಅಂತ ಒಂದು ಬರುತ್ತೆ, ಜೋಕರ್ ಅಂತ ಬರುತ್ತೆ. ಸೊ ಈ ಥರ ಎಷ್ಟೊಂದು ಮಲ್ಟಿಪಲ್ ಕ್ಯಾರೆಕ್ಟರ್ದಲ್ಲಿ ಇವ್ರದ್ದು ಲೂಸರ್ ಅಂತ, ಇವರು ಸಮಾಜದಲ್ಲಿ ನನ್ನ ಒಂದು ಥಿಯರಿನ ಹೇಳಬೇಕು, ನಾನೊಂದು ರಿಸರ್ಚ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಹೋಗ್ತಿದ್ರು ಕೂಡ ಅವ್ರ ಕೈ ಆಗ್ತಿರಲ್ಲ. ಒಳಗಡೆಯಿಂದ ಅವರಿಗೊಂದು ತವಕ ಇರುತ್ತೆ, ಏನು ನಾನು ಗುರುತಿಸ್ಕೋಬೇಕು, ಜನ ನನ್ನ ಕಂಡುಹಿಡಿಯಬೇಕು, ಎಲ್ಲರ ಒಂದು ಇದರಲ್ಲಿ ನಾನು ಬರಬೇಕು, ಅವರ ಬಾಯಲ್ಲಿ ನನ್ನ ಹೆಸರು ಬರಬೇಕು, ಹೀಗೆಲ್ಲ ಅವರಿಗೆ ಒಳಗಿಂದ ಅಷ್ಟೊಂದು ತವಕ ಇರುತ್ತೆ, ಅಷ್ಟೊಂದು ಸಬ್ ಕಾನ್ಫಿಡೆನ್ಸಲ್ಲಿ ಅವರು ಡಿಸೈರ್ ಆ ಥರ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಅವ್ರು ಹೋಗ್ತಾ ಇರುವಾಗ ಒಂದು ದಿನ ಅವರು ಲಾಸ್ಟ್ ಎಷ್ಟೋ ವರ್ಷಗಳ ಹಿಂದೆ ಅವರ ಒಂದು ಫ್ರೆಂಡ್ ಒಬ್ರು ಸಿಗ್ತಾರೆ ಕೆಫೆಯಲ್ಲಿ. ಅದನ್ನು ಮಾತಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಫ್ರೆಂಡ್ ಕೂಡ ಇವ್ರು ಏನು ರಿಸರ್ಚ್ ಮಾಡ್ತಿದ್ದಾರೆ ಅದೊಂದು ರಿಸರ್ಚ್ ಮಾಡ್ತಿದ್ದಾರೆ, ಅವ್ರು ಆಲ್ರೆಡಿ ಪಬ್ಲಿಷ್ ಮಾಡ್ತಿದ್ದಾರೆ ಅಂತ. ಸೊ ಈ ಥರ ಎಲ್ಲ ವಿಷಯಗಳು ಕೇಳಿ ಅವರಿಗೆ ಇನ್ನೂ ಒಂಥರ ಕಾನ್ಫಿಡೆನ್ಸ್ ಕುಸಿದಂಗೆ ಆಗುತ್ತೆ. ಈ ಥರ ಆಗ್ತಾ ಇರುವಾಗ, ಈ ಒಂದು ಸಿನಾರಿಯೋ ಇರುವಾಗ ಇದ್ದಕ್ಕಿದ್ದಂಗೆ ಒಂದು ಬದಲಾವಣೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವರ ಒಂದು ಸುತ್ತಮುತ್ತ ಇರ್ತಕ್ಕಂಥ ಜನರಲ್ಲಿ. ಒಂದು ದಿನ ಅವರು ಅಕಸ್ಮಾತಾಗಿ ಅವ್ರ ಎಕ್ಸನ್ನು ಮೀಟ್ ಮಾಡಿಬಿಡ್ತಾರೆ. ವೈಫ್ ಇರ್ತಾಳೆ, ಬಟ್ ಜೊತೆ ಹೋಗಿ ಎಲ್ಲಿ ಎಕ್ಸನ್ನು ಮೀಟ್ ಮಾಡ್ತಾಳೆ. ಆ ಎಕ್ಸ್ ಹೇಳ್ತಾಳೆ ಅವಾಗ, ನಿನ್ನ ಕನಸಲ್ಲಿ ಬಂದಿದ್ದೆ ಅಂತ ಹೇಳಿ. ಅವಾಗ ತುಂಬ ವಿಚಿತ್ರ ಆಗುತ್ತೆ. ಅವ್ರ ಹೆಂಡತಿ ಫಸ್ಟ್ ಏನು ಅನ್ಕೊಂತಾಳೆ, ಓಕೆ ಇವಳೇನು ಮೂವ್ ಆನ್ ಆಗಿಲ್ಲ, ಇವನ ಮೇಲೆ ಇಷ್ಟೊಂದು ವಯಸ್ಸಾದ್ರೂ ಕೂಡ ಇವನ ಮೇಲೆ ಯಾವ ಥರ ಇದೆ ಅಂತ ಮನಸ್ಸು ಅನ್ಕೊಂತಾಳೆ. ಅವನಿಗೂ ಹಾಗೆ ಡೌಟ್ ಆಗುತ್ತೆ, ಎಕ್ಸ್ ಇರ್ಬೋದಲ್ಲ ಅದಕ್ಕೋಸ್ಕರ ಅಂತ. ಆದರೆ ಬೇರೆಯವ್ರ ಮನೆಗೆ ಡಿನ್ನರ್ ಹೋದಾಗ ಅಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ನಡೀತಾ ಇರುತ್ತೆ. ಅಲ್ಲಿ ಒಬ್ಬರು ಹೇಳ್ತಾರೆ, ಒಬ್ಬರು ಹೆಂಡತಿ, ನನ್ನ ಕನಸಲ್ಲಿ ದಿನ ಒಬ್ಬರು ವ್ಯಕ್ತಿ ಬರ್ತಾರೆ, ಅವ್ರಿಗೆ ಒಂದು ಈ ಥರ ವಯಸ್ಸಾಗಿರ್ತಕ್ಕಂಥ ಒಂದು 50 years ಇರ್ತಕ್ಕಂಥವ್ರು, ಅವರು ಸ್ಪೆಕ್ಟ್ ಹಾಕಂತಾರೆ, ಅವರಿಗೆ ಮುಂದೆ ತಲೆ ಇಲ್ಲ, ಸ್ವಲ್ಪ ಗಡ್ಡೆ ಇರುತ್ತೆ, ಸೊ ಹೀಗೆಲ್ಲ ಪ್ರೊಫೆಸರ್ ಥರ ಕಾಣ್ತಾರೆ, ಹೀಗೆಲ್ಲ ಆ ಥರ ಹೇಳುವಾಗ ಇನ್ನೊಬ್ಬರು ಅಲ್ಲಿ ಪಕ್ಕಕ್ಕೆ ಕೂತಿರ್ತಾರೆ. ಅವ್ರು ಹೇಳ್ತಾರೆ, ನನ್ನ ಕನಸಲ್ಲೂ ದಿನ ಇದೇ ಥರ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರು ಏನು ಮಾಡಲ್ಲ, ಸುಮ್ಮನೆ ಬರ್ತಾರೆ, ಕನಸಲ್ಲಿ ನಿಂತ್ಕೊಂತಾರೆ, ಅವ್ರಿಗೂ ಹಿಂಗೆ ಗಡ್ಡೆ ಇದೆ ಅಂತ. ಈ ಪಕ್ಕಕ್ಕೆ ಆ ಒಂದು ಡಿನ್ನರಲ್ಲಿ ಇವರು ಇರ್ತಾರೆ, ಪೌಲು ಹೋಗಿರ್ತಾರೆ ಹೆಂಡತಿ ಜೊತೆ, ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಡಿನ್ನರ್ ಹತ್ರ.
ಹೋಗುವಾಗ ಪಕ್ಕಕ್ಕೆ ನೋಡಿದರೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಮತ್ತೆ ಹೇಳ್ತಾಳೆ ಮಹಿಳೆ, ಅವ್ರು ನೋಡೋಕೆ ನಿನ್ನ ಥರನೇ ಇರ್ತಾರೆ ಅಂತ. ಪೌಲಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಎಲ್ಲರೂ ನನ್ನ ಥರ ಇರ್ತಾರೆ. ಅವ್ರು ಅಂತಾರೆ ಇಲ್ಲ ಇವ್ರು ನನ್ನ ಕನಸಲ್ಲಿ ಬರೋ ವ್ಯಕ್ತಿ ಕೂಡ ಇವ್ರ ಥರನೇ ಇರ್ತಾರೆ ಅಂತ. ಅವಾಗ ಸ್ವಲ್ಪ ಇವ್ರಿಗೆ ವಿಚಿತ್ರ ಆಗ ಅಲ್ಲಿಂದ ಅವ್ರು ಎದ್ದು ಹೋಗ್ತಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಅವರು ಪ್ರೊಫೆಸರಲ್ಲಿ ಆಗಿರ್ತಾರೆ ಅಂತಂದಲ್ಲ, ಅದರಲ್ಲಿ ಅವರು ಪಾಠ ಮಾಡುವಾಗ ಸ್ಟೂಡೆಂಟ್ಸ್ಗಳು ಒಂದು ದಿನ ಹೇಳ್ತಾರೆ ನನ್ನ ಕನಸಲ್ಲಿ ನೀವು ಬಂದಿದ್ರಿ ಅಂತ. ಪ್ರೊಫೆಸರ್ ಪೌಲಿಗೆ ಆಶ್ಚರ್ಯ, ಏನಿದು ಮೊನ್ನೆ ಅಲ್ಲಿ ನಾನು ಎಕ್ಸ್ ಮೀಟ್ ಮಾಡೋಕ್ಕೆ ಹೋದೆ, ಅಲ್ಲಿ ಅವಳ ಕನಸಲ್ಲಿ ನಾನು ಬಂದೆ, ಅಲ್ಲಿ ಡಿನ್ನರ್ಗೆ ಹೋದರೆ ಅವ್ರ ಕನಸಲ್ಲೂ ನಾನು ಬರ್ತಿದ್ದೀನಿ, ಇವಾಗ ನನ್ನ ಸ್ಟೂಡೆಂಟ್ಸ್ಗಳು ಇವ್ರ ಕನಸಲ್ಲಿ ಬರ್ತಿದ್ದೀನಿ ಅಂತ ಹೇಳ್ತಾರಂತ. ಪೌಲಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಅವಾಗ ಕೇಳ್ತೀನಿ ಏನು ಮಾಡಿದೆ ನಾನು ಬಂದು ಅಂತ. ಅದರಲ್ಲಿ ಈ ಥರ ಹೇಳ್ತಾ ಹೋಗ್ತಾರೆ ವಿಚಿತ್ರವಾಗಿ. ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ನಾನು ಕಾಡಲ್ಲಿ ಹೋಗ್ತಿದ್ದೆ, ಯಾರೋ ನನ್ನ ಹಿಂಬಾಲಿಸ್ಕೊಂಡು ಬಂದರು, ಯಾರೋ ಕಾಡು ಜನರ ಥರ ನನ್ನನ್ನು ಸಾಯಿಸಕ್ಕೆ ಬಂದರು. ನಾನದು ಮರದ ಹತ್ರ ಹೋಗಿ ನಾನು ಅಲ್ಲಿ ಔಚ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ, ಅವಾಗ ನೀವು ಬಂದ್ರಿ ಅಂತ. ಹೌದಾ, ನೀನು ಅಂಥ ಒಂದು ಡೇಂಜರಸ್ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ಯಾ, ನಾನು ಬಂದು ನಿನಗೆ ಹೆಲ್ಪ್ ಮಾಡಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನೀವು ಬಂದ್ರಿ, ನೀವು ಸುಮ್ಮನೆ ಹಿಂಗೆ ನಾನು ನೋಡ್ತಾ ಹೋದ್ರಿ, ಹಾಗೆ ಹೋದ್ರಿ ಅಂತ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ನಾನು ನಿಂಗೆ ಹೆಲ್ಪ್ ಮಾಡಲಿಲ್ಲ, ಯಾಕೆ ನಾನು ಹಿಂಗೆ ಹೆಲ್ಪ್ ಮಾಡಲಿಲ್ಲ ಅಂತ. ಮನೆಗೆ ಹೋಗಿ ಅವ್ರ ಹೆಂಡತಿ ಜೊತೆ ಡಿಸ್ಕಸ್ ಮಾಡ್ತಾರೆ. ಹೀಗೆ ನಾನು ನನ್ನ ಸ್ಟೂಡೆಂಟ್ ಕನಸನ್ನು ಕೇಳಿದೆ, ಅವರು ತುಂಬ ಡೇಂಜರಲ್ಲಿ ಇದ್ರಂತೆ, ನಾನು ಹೋದ್ನಂತೆ, ನಾನೇನು ಹೆಲ್ಪ್ ಮಾಡಲಿಲ್ಲ ಅಂತ, ಸುಮ್ಮನೆ ನಿಂತಿದ್ದಂತೆ ಅಲ್ಲಿ ಹೋಗಿ. ಅವಾಗ ಹೆಂಡತಿ ಅಂತಾರೆ, ಕನಸಲ್ಲ ಬಿಡಿ, ಅಷ್ಟೊಂದು ಯಾಕೆ ಡೀಪ್ ತಲೆ ಕೆಡಿಸ್ಕೊಳ್ಳೋದು ಅಂತ. ಆದರೆ ಪೌಲಿಗೆ ಮಾತ್ರ ಕಾಡ್ತಾ ಇರುತ್ತೆ ಒಳಗಡೆ, ನಾನು ಯಾಕೆ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ, ನಾನು ಯಾಕೆ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ, ಮತ್ತೆ ಆ ಲೂಸರ್ ಮೆಂಟಾಲಿಟಿ ಅಂತ ನಾನು ಏನು ಹೇಳಿದ್ನಲ್ಲ ಅದು ಕಾಡ್ತಾ ಇರುತ್ತೆ ಅವ್ರ ಸೆಲ್ಫ್ ಎಸ್ಟೀಮ್ ಥರ. ಇದೇ ಥರ ಹೋಗ್ತಾ ಇನ್ನೊಬ್ಬರು ಹೇಳ್ತಾರೆ, ನಾನು ಹೋಗ್ತಾ ಇದ್ದೆ, ನನ್ನ ಕನಸಲ್ಲಿ ಮೊಸಳೆ ಬಂದಿತ್ತು, ನೀವೇನೂ ಮಾಡಲಿಲ್ಲ. ಇನ್ನೊಬ್ರು ಹೇಳ್ತಾರೆ, ನಾನು ಹೋಗ್ತಾ ಇದ್ದೆ, ನನಗೆ ಆಕ್ಸಿಡೆಂಟ್ ಆಗಿತ್ತು, ನಾನು ಕೆಳಗೆ ಬಿದ್ದಿದ್ದು, ಹೆಲ್ಪ್ ಮಾಡಿ ಅಂತ ಯಾರೋ ಕೇಳ್ತಿದ್ದೆ, ನೀವು ಬಂದ್ರಿ, ನೀವು ಸುಮ್ಮನೆ ನಿಂತಿದ್ದೀರಿ ನಾನು ನೋಡಿ, ಹಾಗೆ ಹೋದ್ರಿ ನೀವು. ಆವಾಗ ಎಲ್ಲರ ಕನಸನ್ನು ಕೇಳಿ ಪೌಲಿಗೆ ಏನಾಗುತ್ತೆ, ನಾನು ಯಾಕೆ ಎಲ್ಲರ ಕನಸಲ್ಲೂ ಹೋಗ್ತಾ ಇದ್ದೀನಿ, ಅಂದರೆ ಎಲ್ಲರಿಗೂ ಕಾಮನ್ನಾಗಿ ಇದೇ ವ್ಯಕ್ತಿ ಬರ್ತಾ ಇರೋದು ಕನಸಲ್ಲಿ ಬಂದು ಅವ್ರು ಏನೂ ಮಾಡ್ತಾ ಇಲ್ಲ. ಎಲ್ಲ ವ್ಯಕ್ತಿಗಳು ಡೇಂಜರ್ ಪೊಸಿಷನ್ ಇದ್ದಾಗ ಸುಮ್ಮನೆ ನಿಂತ್ಕೊಳ್ಳೋದು, ಅವ್ರು ನೋಡೋದು, ಹೋಗೋದು, ಇಷ್ಟೇ ಮಾಡ್ತಾ ಇದ್ದಾರೆ. ಇದು ಒಂಥರ ಒಂದು ವಿಚಿತ್ರವಾಗಿ ಸನ್ನಿವೇಶ ಪರಿಣಮಿಸ್ಬಿಡುತ್ತೆ ಅವರಿಗೆ. ಇಷ್ಟೇ ಅಲ್ಲ, ಒಬ್ಬ ಹುಡುಗಿ ಕನಸಲ್ಲಿ ಈ ಥರ ಫಸ್ಟ್ ಸಿಂಪಲ್ ಆಗಿ ಬಂದು ಹೋಗ್ತಕ್ಕಂಥ ಪೌಲು ನೆಕ್ಸ್ಟ್ ವಿಕಾರ ರೂಪವನ್ನು ಪಡಿತಾ ಹೋಗ್ತಾರೆ. ಯಾವ ಥರ ಅಂತಂದರೆ ಮರ್ಡರ್ ಮಾಡೋದು. ಒಬ್ಬರ ಯಾರ್ದೋ ಒಂದು ಸ್ಟೂಡೆಂಟಿನ ರೂಮಲ್ಲಿ ಹೋಗ್ತಾರೆ ಅವರು, ಹುಡುಗಿ ರೂಮಲ್ಲಿ, ಅವಳಿಗೆ ಅಲ್ಲಿ ರೇಪ್ ಅಟೆಂಪ್ಟನ್ನು ಮಾಡೋಕ್ಕೆ ಹೋಗ್ತಾರೆ ಆ ಕನಸಲ್ಲಿ. ಸೊ ಅವಳು ಅಲ್ಲಿ ಹೆದರ್ಕೊಂಡ್ಬಿಟ್ಟು ಟ್ರಾಮಟೈಸ್ ಆಗಿರ್ತಾಳೆ ಕನಸಲ್ಲಿ, ಅದು ಆಗಿರೋದು ಅವಳ ಕನಸಲ್ಲಿ, ಇವರೇನು ಮಾಡಿಲ್ಲ. ಬಟ್ ನೆಕ್ಸ್ಟ್ ಡೇ ಅವಳು ಸ್ಕೂಲಿಗೆ ಅಲ್ಲಿಗೆ ಯೂನಿವರ್ಸಿಟಿ ಬರೋಕ್ಕೆ ಹೆದರ್ತಿರ್ತಾಳೆ. ಯಾಕೆ ಆಯಿತು ಅಂತ ಹಿಂಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರಲ್ಲ, ಎಷ್ಟೊಂದು ಜನರ ಒಂದು ಕನಸಲ್ಲಿ ಅವ್ರು ಹೋಗಿ ಒಬ್ರನ್ನ ಹಿಂಗೆ ರೇಪ್ ಅಟೆಂಪ್ಟ್ ಮಾಡೋದು ಅಥವಾ ಕೊಲೆ ಮಾಡಿಬಿಡೋದು, ಅವ್ರ ಕುದಿಗೆ ಹೆಚ್ಕಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡೋಕ್ಕೆ ಅವರು ನಿಂತ್ಕೊಂಡ್ಬಿಟ್ಟಿರ್ತಾರೆ ಕನಸಲ್ಲಿ. ಇವ್ರು ಏನು ಹೊರಗಡೆಯಿಂದ ಮಾಡ್ತಿರಲ್ಲ, ಅಬ್ಜೆಕ್ಟಿವ್ ರಿಯಾಲಿಟಿಯಲ್ಲಿ ಅವರವರ ಸಬ್ಜೆಕ್ಟಿವ್ ಕನಸುಗಳಲ್ಲಿ, ಪ್ರತಿಯೊಬ್ಬರ ಕನಸುಗಳಲ್ಲಿ ಮೊದಲು ಸುಮ್ಮನೆ ಬಂದು ನಿಂತು ಹೋಗ್ತಕ್ಕಂಥ ಪೌಲು ಇವಾಗ ವಿಕಾರವಾದ ರೂಪ ಪಡ್ಕೊಂಬಿಟ್ಟ. ಲೂಸರ್ ಅನ್ನೋ ಆರ್ಕಿಟೈಪ್ ಇರೋದು ಡೆವಿಲ್ ಆಯ್ತು ಇವಾಗ, ಅಥವಾ ಏನೋ ಒಂದು ವಿಚಿತ್ರವಾದ ಒಂದು ಸೈಕಿಕ್ ಮೆಂಟಾಲಿಟಿ ಥರ, ಸೈಕೋಪಾತ್ಗಳ ಥರ ಅದು ಟರ್ನ್ ಆಗಿ ಹೋಗ್ಬಿಡ್ತು. ಅಷ್ಟೇ ಅಲ್ಲ, ಅವರು ಈ ಥರ ಹಿಂಗೆ ಯಾವುದೋ ಒಂದು ಈ ಥರ ಎಲ್ಲರ ಕನಸಲ್ಲಿ ಇವ್ರು ಬರ್ತಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂಥರ ಸುದ್ದಿ ಹರಡ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ನೋಡಿದಂತಹ ಒಂದು ವ್ಯಕ್ತಿಗಳು, ಈ ವ್ಯಕ್ತಿ ಹತ್ರ ಏನೋ ಒಂದು ಶಕ್ತಿ ಇದೆ, ಅದಕ್ಕೋಸ್ಕರ ಇವ್ರು ಎಲ್ಲರ ಕನಸಲ್ಲಿ ಬರ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ ನೀವು, ನಮ್ಮ ಮಕ್ಕಳನ್ನ ಯಾಕೆ ಹೆದರ್ಸ್ತಾ ಇದ್ದೀರಿ, ಯಾಕೆ ನನ್ನ ಕನಸಲ್ಲಿ ಬಂದು ಹಿಂಗೆ ವಿಚಿತ್ರವಾಗಿ ಸೈಕೋಪಾತ್ರ ಆಡ್ತೀರಂತ. ಹೆಂಡತಿ ಕೂಡ ಅವ್ರ ಮಕ್ಕಳು ಕೂಡ ಕೇಳ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಪೌಲ್ ಹೊರಗಡೆಯಿಂದ ಏನೂ ಮಾಡ್ತಿರಲ್ಲ, ನಿಜವಾಗ್ಲೂ ಅವ್ರ ಹತ್ರ ಯಾವ ಸೈಕಿಕ್ ಎಬಿಲಿಟಿ ಕೂಡ ಇರಲ್ಲ. ಯಾಕೆ ಅಂತಂದ್ರೆ ಒಬ್ಬ ಕನಸಿನಲ್ಲಿ ಹೋಗಿ ಅವ್ರಿಗೆ ಹಂಗೆ ಆಟ ಆಡಿಸೋದು ಅಂತಂದ್ರೆ ಅಷ್ಟೊಂದು ಸಾಮಾನ್ಯ ಅಲ್ಲ. ಅದೆಲ್ಲ ಹ್ಯೂಮನ್ ಸೈಕಾಲಜಿ ಆಟ, ಅದು ಒಳಗಡೆ ಆಗ್ತಕ್ಕಂಥ ಆಟ, ಹೊರಗಡೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಇನ್ನೋಸೆಂಟ್ ಆಗಿರ್ತಕ್ಕಂಥ ಪೌಲಿಗೆ ಯಾಕೆ ಈ ಥರ ಆಯಿತು ಅನ್ನೋದು ಯಾರು ಅವರು ಸಮಾಜ ಅವ್ರಿಗೆ ಗಮನ ಕೊಡಲ್ಲ. ಸಮಾಜ ಏನು ಗಮನ ಕೊಡುತ್ತೆ, ಇವನು ಎಲ್ಲರ ಕೆಲಸದಲ್ಲಿ ಹೋಗಿ ಯಾಕೆ ಇಂಥ ಒಂದು ಕಚಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅದು ಮಾತ್ರ ಸಮಾಜ ಗಮನ ಕೊಡ್ತಾ ಹೋಗುತ್ತೆ. ಮತ್ತು ಇವನನ್ನು ಯಾವ ಒಂದು ಅನ್ನೋನ್ ವ್ಯಕ್ತಿ, ಯಾವ ಒಂದು ಸ್ಟ್ರೇಂಜರ್ ವ್ಯಕ್ತಿ ಆಗಿದ್ನೋ ಇವನನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಯಾರು ಅಂತಲೇ ಗೊತ್ತಿಲ್ಲ, ಅವ್ರ ಲೈಫಲ್ಲಿ ಇವನು ಮೀಟ್ ಮಾಡಿಲ್ಲ, ಆದರೂ ಜನರು ಹೇಳ್ತಕ್ಕಂಥ ಒಂದು ಅಸಂಪ್ಷನ್ ಬೇಸ್ಡ್ ಒಪಿನಿಯನ್, ಬಯಾಸ್ಡ್ ಆಗಿರ್ತಕ್ಕಂಥ ಒಪಿನಿಯನ್ ನೋಡ್ಬಿಟ್ಟು ಈ ವ್ಯಕ್ತಿ ಕೆಟ್ಟವನು, ಹಾಗೆ ಹೀಗೆ ಅಂತೇಳಿ ಹರಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಯಾವ ಪೌಲು ನನ್ನ ಒಂದು ರೆಕಗ್ನೈಸ್ ಬೇಕು, ನನ್ನ ಸಮಾಜದಲ್ಲಿ ನನಗೆ ಒಂದು ಸ್ಥಾನ ಬೇಕು, ನಾನು ಫೇಮ್ ಬರಬೇಕು ಅಂತ ಯಾವುದು ಬಯಸ್ತಾ ಇದ್ರು, ಇವಾಗ ಈ ಥರ ಬಂದು
ಕೆಟ್ಟದಾಗಿರ್ತಕ್ಕಂಥ ಫೇಮು ಅವರಿಗೆ ಬಂದು ನಿಂತು ಬಿಟ್ಟಿರುತ್ತೆ. ಅಷ್ಟೇ ಅಲ್ಲ, ಇದನ್ನ ಅರ್ಥತಾ ಕೆಲವೊಂದು ಕಂಪ್ನಿಗಳು ಏನು ಮಾಡ್ತವೆ, ಇವರನ್ನ ಅಡ್ವರ್ಟೈಸ್ ಮಾಡೋಕ್ಕೆ ಯೂಸ್ ಮಾಡ್ತವೆ. ಹೆಂಗೆ ಅಂತಂದರೆ, ಅವ್ರ ಬ್ರ್ಯಾಂಡ್ ಇರುತ್ತೆ ಯಾವುದೋ ಒಂದು ಕಂಪ್ನಿದು. ಆ ಬ್ರ್ಯಾಂಡನ್ನು ನಾವು ಎಲ್ಲಿ ಬೋರ್ಡಲ್ಲಿ ಅಡ್ವರ್ಟೈಸ್ ಮಾಡೋದು ನೋಡಿರ್ತೀವಿ, LED ಸ್ಕ್ರೀನಲ್ಲಿ ನೋಡಿರ್ತೀವಿ, ಅಥವಾ ಟಿವಿಲಿ, ಯೂಟ್ಯೂಬಲ್ಲಿ ಈ ಥರ ನೋಡಿರ್ತೀವಿ. ಆ್ಯಡ್ ಬರ್ತಾವಲ್ಲ, ಇವರು ಬೇರೆಯವ್ರ ಕನಸಿನಲ್ಲಿ ಹೋಗಿ ತಮ್ಮ ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡಿ ಬರಲಿ ಅಂತ ಹೇಳಿ ಆ ಕಂಪ್ನಿಯವರು ಅಂದ್ಕೊಂಡಿರ್ತಾರೆ. ಬಟ್ ಇವ್ರು ಹೇಳ್ತಾರೆ, ನನಗೇನು ಅಂಥ ಶಕ್ತಿ ಇಲ್ಲ, ನಾನು ಯಾರ ಕನಸಲ್ಲಿ ಹೋಗಿ ಅವ್ರಿಗೇನು ಮೆಸೇಜ್ ಕೊಡಲ್ಲ, ಇದೇನು ಒಂಥರ ಶೇರಿಂಗ್ ಮಾಡೋಕ್ಕೆ ಇದೇನು ಪ್ಲಾಟ್ಫಾರ್ಮ್ ಅಲ್ಲ, ಸಾಫ್ಟ್ವೇರ್ ಅಲ್ಲ. ಅವರಷ್ಟೇ ಹೇಳಿದ್ರು ಅವ್ರಿಗೆ ನಂಬಕ್ಕಾಗಲ್ಲ. ನಾವು ದುಡ್ಡು ಕೊಡ್ತೀವಿ, ನಿಮಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ. ಹೆಂಡತಿ ಹೇಳ್ತಾಳೆ, ಅಲ್ಲ ನಿಮಗೆ ಅದು ಶಕ್ತಿ ಇದ್ದಿದ್ರು ಕೂಡ ಅವ್ರು ಅಷ್ಟು ಹೇಳ್ತಿದಾರಲ್ಲ, ನೀವು ದುಡ್ಡಿಗೋಸ್ಕರ ಹಿಂಗೆ ಮಾಡ್ಬೋದು ಅಂತ. ಬಟ್ ಆ ವ್ಯಕ್ತಿಗೆ ಇರ್ತಕ್ಕಂಥ ಒಂದೇ ಒಂದು ಸಿಂಪಲ್ ಬಯಕೆ ಏನಂತಂದರೆ, ತಾನು ನನ್ನ ರಿಸರ್ಚ್ ವರ್ಕನ್ನು ಮಾಡಿ ಬುಕ್ ಪಬ್ಲಿಷ್ ಮಾಡಬೇಕು ಅನ್ನೋದಷ್ಟೇ ಆ ವ್ಯಕ್ತಿಗೆ ಇರುತ್ತೆ. ಬಟ್ ಇವೆಲ್ಲ ಯಾಕೆ ಬಂತು? ಫೇಮ್ ಬೇಕು ಅಂತ ಬಯಸಿದ್ದೆ, ಬಟ್ ಈ ಥರ ಫೇಮ್ ಅಲ್ಲ. ಆ ವ್ಯಕ್ತಿ ಈ ಥರ ಅಂದ್ಕೊಳ್ತಾರೆ, ನಾನು ಫೇಮ್ ಬೇಕು ಅಂತ ಬಯಸಿದ್ದೆ, ಬಟ್ ಈ ಥರ ಫೇಮ್ ಅಲ್ಲ ನಾನು ಬಯಸಿದ್ದು. ಅಥವಾ ನನಗೆ ದುಡ್ಡು ಬೇಕು, ಬಟ್ ಈ ಥರ ನನಗೆ ನಾನು ಯಾರಲ್ಲನೋ ಅದನ್ನು ನಾನು ಪೋರ್ಟ್ರೇ ಮಾಡಿ ಸಮಾಜಕ್ಕೆ, ನನ್ನ ವ್ಯಕ್ತಿತ್ವ ಯಾವುದು ಅಲ್ಲವೋ ಅದನ್ನು ಪೋರ್ಟ್ರೇ ಮಾಡಿ ದುಡ್ಡು ಗಳಿಸ್ಬೋದು ಅಂತಂದರೆ, ಇದು ಎಂಥ ಒಂದು ನನ್ನತನವನ್ನು ಕಳೆದುಕೊಂಡಂಥ ಒಂದು ಸ್ಥಿತಿ ಅಂತ ಹೇಳಿ ಅವರು ಅದನ್ನು ಆ್ಯಡ್ನ ರಿಜೆಕ್ಟ್ ಮಾಡಿ ವಾಪಸ್ಸು ಎಲಿವೇಟರಲ್ಲಿ ಕೆಳಗೆ ಬರ್ತಾ ಇರ್ತಾರೆ. ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಸಿಗ್ತಾಳೆ, ಅವಳು 25 ವರ್ಷದ ಹುಡುಗಿ, ಇವರು 50 ವರ್ಷ ಇರ್ತಾರೆ. ಅವಳು ಅಲ್ಲಿ ಒಂದು ವಿಚಿತ್ರವಾದ ಕನಸನ್ನು ಅವರಿಗೆ ಶೇರ್ ಮಾಡ್ತಾಳೆ. ಅದು ಒಂಥರ ಔಕ್ವರ್ಡ್ ಸಿಚುವೇಶನ್ ಇರುತ್ತೆ ಆ ಎಲಿವೇಟ್ರಲ್ಲಿ. ನೀವು ನನ್ನ ಕನಸಲ್ಲಿ ಬಂದಿದ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದು ಸಾಮಾನ್ಯ ಆಗ್ಬಿಟ್ಟಿದೆ, ಇವಾಗ ಎಲ್ಲರ ಕನಸಲ್ಲಿ ನಾವು ಬರ್ತಿದ್ದೀನಿ, ಏನು ಮಾಡಬೇಕು, ನಾನು ಏನು ಮಾಡಲ್ಲ, ಅವ್ರು ಹಂಗೆ ಅನ್ಕೊಳ್ತಾರಷ್ಟೇ ಅಂತ. ಬಟ್ ಅವ್ರು ಹೇಳ್ತಾಳೆ, ಅದು ಒಂಥರ ಸೆಕ್ಷುವಲ್ ಡ್ರೀಮ್ ಥರ ಇತ್ತು ಅಂತ. ಅವಾಗ ಅವಳೇನೋ ಸೆಡ್ಯೂಸ್ ಮಾಡ್ತಾಳೆ ಇವನ್ನ ಅಂತ ಹೇಳಿ ಇವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರನ್ನ ಬಾರಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಮಾತಾಡ್ಬಿಟ್ಟು ಅಪಾರ್ಟ್ಮೆಂಟಿಗೆ ಕರ್ಕೊಂಬರ್ತಾಳೆ. ಅವಳ ಕನಸಲ್ಲಿ ಬಂದು ಇವ್ರೇನೋ ಒಂದು ಸೆಕ್ಷುವಲ್ ಆ್ಯಕ್ಟ್ ಮಾಡಿರ್ತಾರೆ, ಅದು ಅವಳಿಗೆ ಇಷ್ಟ ಆಗಿರುತ್ತೆ. ಅಂದರೆ ಅವಳ ಸಬ್ಜೆಕ್ಟಿವ್ ಕನಸಿನಲ್ಲಿ ಇವರು ಬಂದು ಸೆಕ್ಷುವಲ್ ಆ್ಯಕ್ಟ್ ಮಾಡಿದಾಗ ಅವಳಿಗೆ ಅದು ಇಷ್ಟ ಆಗಿರುತ್ತೆ. ಅದನ್ನು ರಿಯಾಲಿಟಿ ಅಂತ ಅಂದ್ಕೊಂಡು ಅವರನ್ನ ವಯಸ್ಸಾಗಿರ್ತಕ್ಕಂಥ ಪೌಲ್ ಅನ್ನೋರನ್ನ ಅಪಾರ್ಟ್ಮೆಂಟಿಗೆ ಕರೆದಾಗ ಅವಾಗ ಆ ಕನಸನ್ನು ಮತ್ತೆ ಆ ಸೀನ್ ರೀಕ್ರಿಯೇಟ್ ಮಾಡ್ತಾರಂತಾರಲ್ಲ, ಆ ಸೀನ್ ಹೆಂಗೆ ಬಂದಿದ್ದೆ ನನ್ನ ಕನಸಲ್ಲಿ ಅಂತ, ಅಲ್ಲಿ ನಿಂತ್ಕೊಳ್ಳಿ ಅಂತ, ಅಲ್ಲಿಂದ ಮೆಲ್ಲಕ್ಕೆ ಬರ್ರಿ ಅಂತ. ಅದು ಸ್ವಲ್ಪ ತಪ್ಪಾದ್ರೂ ಕೂಡ ಮತ್ತೆ ಇಲ್ಲ ಕಟ್ ಅಂತಾರಲ್ಲ ಸಿನಿಮಾದಲ್ಲಿ, ಆ ಥರ ಅವ್ರನ್ನ ಮಾಡ್ಸಕ್ಕೆ ಟ್ರೈ ಮಾಡ್ತಾಳೆ. ಅವ್ರಿಗೆ ಒಂಥರ ಒಳಗಡೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಏನಿದು, ಇವಳು ಕನಸಲ್ಲಿ ಏನೋ ನಾನು ಯಾವುದೋ ಥರ ಬಂದರೆ ಇವಳು ರಿಯಾಲಿಟಿಲಿ ನಾನು ಅದೇ ಥರ ಅನ್ಕೊಂತಿದ್ದಾಳಲ್ಲ ಅಂತ. ಅಷ್ಟೇ ಅಲ್ಲ, ಅವರು ಆ ಥರ ಬಿಹೇವ್ ಮಾಡಕ್ಕೆ ಹೋದಾಗ, ಆ ಥರ ಆ ಕನಸಿನಲ್ಲಿ ಅವಳಿಗೆ ಯಾವ ಥರ ಅವರು ಸೆಕ್ಷುವಲ್ ಆ್ಯಕ್ಟ್ ಮಾಡಿದ್ರು ಆ ಥರ ಅವರು ರಿಯಲ್ ಮಾಡಕ್ಕೆ ಹೋದಾಗ ಅವ್ರಿಗೆ ಅದು ಆಗಲ್ಲ. ಅದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅವಳಿಗೆ ಅವಾಗ ರಿಯಲೈಸ್ ಆಗುತ್ತೆ, ಇವರು ಕನಸಿನಲ್ಲಿದ್ದಂಥ ಇವರಲ್ಲ, ಇವ್ರು ಯಾರೋ ಬೇರೆ ವ್ಯಕ್ತಿ ಅಂತ. ಇಷ್ಟೆಲ್ಲ ಒಂದು ನೋಡಿದಂಥ ಪೌಲು ಅವ್ರ ಹೆಂಡತಿಗೆ ನಾನು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ನನಗೆ ಕಷ್ಟ ಆಗ್ತಿದೆ, ದಯವಿಟ್ಟು ನನ್ನನ್ನು ಯಾರು ಅರ್ಥ ಮಾಡ್ಕೊಂತಿಲ್ಲ, ಈವನ್ ನನ್ನ ಮಕ್ಕಳು, ನೀನು ಕೂಡ ಡೌಟ್ ಪಡ್ತಾ ಇದೆಯಾ, ನಾನು ಯಾರ ಕನಸಲ್ಲೂ ಏನು ಹೋಗ್ತಾ ಇಲ್ಲ, ಒಬ್ರು ಕನಸಲ್ಲಿ ಹೋಗಿ ನಾನು ಯಾರು ಇದು ಮಾಡಿದಂತೆ, ಇವತ್ತು ಒಬ್ಳು ಹುಡುಗಿ ಕನಸಲ್ಲಿ ಹೋಗಿ ನಾನು ಅದನ್ನು ಮಾಡಿದಂತೆ, ಇವತ್ತು ಯಾರಿಗೋ ನಾನು ಹೋಗಿ ಅವ್ರನ್ನ ಸಾಯಿಸೋಕ್ಕೆ ಟ್ರೈ ಮಾಡಿದಂತೆ. ಸೊ ನಾನು ಫೇಮ್ ಬಯಸಿದ್ದೆ, ಆದರೆ ನನ್ನ ಒಂದು ಸಿಂಪಲ್ ಹಂಬಲ್ ರಿಕ್ವೆಸ್ಟ್ ಏನಂತಂದರೆ, ನಾನು ನನ್ನ ರಿಸರ್ಚನ್ನು ಒಂದು ಪಬ್ಲಿಷ್ ಮಾಡಿ ಫೇಮ್ ಆಗಬೇಕು ಹೊರತು ಈ ಥರ ಫೇಮ್ ಅಲ್ಲ ನಾನು ಬಯಸಿದ್ದು. ಆಮೇಲೆ ನಾನು ಯಾವುದೋ ಶಕ್ತಿ ನನಗೇನು ಮಾಡ್ತಾ ಇಲ್ಲ, ಇದನ್ನು ಯಾಕೆ ಯಾರು ಅರ್ಥ ಮಾಡ್ಕೊಂತಿಲ್ಲ ಅಂತ ಅವರು ಆ ಒಂದು ಮೆಂಟಾಲಿಟಿಗೆ ಹೋಗ್ತಾರೆ. ಆ ಒಂದು ಮೆಂಟಾಲಿಟಿಗೆ ಹೋದಾಗ ಆ ಹೆಂಡತಿನ ಕೇಳ್ತಾರೆ, ನಿನ್ನ ಕನಸಲ್ಲಿ ಯಾವತ್ತಾದ್ರೂ ನಾನು ಬಂದಿದ್ದೀನ ಅಂತ. ಹೆಂಡತಿ ಹೇಳ್ತಾಳೆ, ನನಗೆ ಅದೇ ಆಶ್ಚರ್ಯ ಆಗ್ತಿರೋದು, ನೀವು ನಿಮ್ಮ ಸ್ಟೂಡೆಂಟ್ಸ್ ಕನಸಲ್ಲಿ ಹೋಗಿದ್ದೀರಿ, ನಿಮ್ಮ ಎಕ್ಸ್ ಕನಸಲ್ಲಿ ಹೋಗಿದ್ದೀರಿ, ಅನ್ನೋನ್ ಪರ್ಸನ್ ವ್ಯಕ್ತಿಗಳ ಕನಸಲ್ಲಿ ಹೋಗಿದ್ದೀರಿ, ನನ್ನ ಕನಸಲ್ಲಿ ಯಾಕೆ ಬರ್ತಾ ಇಲ್ಲ? ಇಷ್ಟೇ ಅಲ್ಲ, ಅವ್ರ ಕ್ಲೋಸ್ ಫ್ರೆಂಡ್ ಇರ್ತಾರೆ ಒಬ್ರು, ಅವ್ರ ಕನಸಲ್ಲಿ ಅವ್ರು ಹೋಗಿರಲ್ಲ, ಯಾಕೆ ಅವ್ರ ಹೆಂಡತಿ ಕನಸಲ್ಲಿ ಮತ್ತು ಅವರ ಫ್ರೆಂಡ್ ಕನಸಲ್ಲಿ ಮಾತ್ರ ಅವ್ರು ಬರ್ತಿಲ್ಲ, ಉಳಿದವ್ರ ಕನಸಲ್ಲೆಲ್ಲ ಬರ್ತಾ ಇದ್ದಾರೆ ಅನ್ನೋದು ಒಂದು ವಿಚಿತ್ರವಾಗಿ ಉಳಿಯುತ್ತೆ. ಇದನ್ನು ಅನಾಲಿಸಿಸ್ ಪಾರ್ಟಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತಂದರೆ, ಈ ಥರ ಒಂದು ಬೇಸತ್ತಿರ್ತಕ್ಕಂಥ ಪೌಲ್ ಏನು ಮಾಡ್ತಾರೆ, ಅವ್ರಿಗೆ ಒಂದು ಪಾಯಿಂಟ್ ಆಫ್ ದ ಟೈಮ್ ರಿಯಲೈಸ್ ಆಗುತ್ತೆ, ನಾನು ಅಥೆಂಟಿಕ್ ಆಗಿ ಇಲ್ಲ. ಆ್ಯಕ್ಚುಲಿ ನನ್ನ ಮನಸ್ಸು ಕೆಲವೊಂದು ಸಲ ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂತ ಒಂದು ಪಾಪ ಪ್ರಜ್ಞೆ ನನಗೆ ಕಾಡ್ಬಿಡುತ್ತೆ. ನೋಡು, ಆ ಕನಸಲ್ಲಿ ನೀನು ಹೋಗಿ ಅವಳಿಗೆ ಏನು ಮಾಡಿಲ್ಲ, ಅಥವಾ ಅವನ್ನ ಯಾರೋ ಸಾಯ್ತಿದಾನಲ್ಲ ಅವ್ನು ಹೋಗಿ ನೀನು ಹೆಲ್ಪ್ ಮಾಡಿಲ್ಲ ಅಂದ ತಕ್ಷಣ ನೀನು ಕೆಟ್ಟೋನಲ್ಲ. ಅದೇನೋ ಅವರ ಒಂದು ಅಸಂಪ್ಷನ್ ಇರ್ಬೋದು, ಆ ಥರ ಅವ್ರ ಅಸಂಪ್ಷನ್ ಆ ಥರ ಮ್ಯಾನಿಫೆಸ್ಟ್ ಆಗಿ ಕನಸಲ್ಲಿ ಬಂದಿರ್ಬೋದು. ಅದು ನಿನ್ನ ವ್ಯಕ್ತಿತ್ವಕ್ಕೆ ಸಿಮಿಲರ್ ಆಗಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿಯಲ್ಲಿ ಬಂದಿರ್ಬೋದು. ಹಾಗಂತ ನಾನು ನನ್ನ ಬಗ್ಗೆ ಒಂದು ಅಸಂಪ್ಷನ್ನ ಫಾರ್ಮ್ ಮಾಡಿ ಅದನ್ನು ರಿಯಾಲಿಟಿ ಅಂತ ನಂಬಿ ಅದನ್ನು ನಾನು ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಾ ಹೋದರೆ, ಅದು ನನ್ನ ಡೀಪ್ ಬಿಲೋ ಒಂದು ಪಾರ್ಟ್ ಇದೆಯಲ್ಲ, ಶ್ಯಾಡೋ ಅಂತ ಹೇಳಿ,
ಆ ಶಾಡೋದಲ್ಲಿ ಹೋಗ್ತಾ ಹೋಗುತ್ತೆ. ಈ ಶಾಡೋದಲ್ಲಿ ನಮ್ಮ ಕೆಟ್ಟ ಕೆಟ್ಟ ಒಂದು ಗುಣಗಳು, ಇಂಟ್ರೂಸಿವ್ ಥಾಟ್ಸ್ಗಳು ಯಾವತ್ತು ಸಮಾಜದ ಮುಂದೆ ನಾನು ಇದನ್ನು ಬಿಟ್ಟುಬಿಟ್ರೆ ಯಾವ ಥರ ಗೊತ್ತಾಗ್ಬಿಡುತ್ತೋ ನನ್ನ ನಿಜ ರೂಪ ಬಣ್ಣ ಬಯಲಾಗ್ಬಿಡೋದು ಅಂತಾರಲ್ಲ, ಇದೆಲ್ಲ ಆ ಶಾಡೋದಲ್ಲಿ ಅಡಗಿರುತ್ತೆ. ಈ ಶಾಡೋ ಬಹಳ ಕೆಟ್ಟದಾಗಿ ಕೂಡ ಇರ್ಬೋದು, ಅಥವಾ ಈ ಒಂದು ಹಿಡನ್ ಪೊಟೆನ್ಷಿಯಲ್ ಅಂತ ಕರೀತಾರಲ್ಲ, ಯಾವತ್ತು ನೀನು ಅದನ್ನ ಪ್ರೋತ್ಸಾಹ ಕೊಟ್ಟಿಲ್ಲ, ಅವ್ರು ಯಾರಾದ್ರೂ ನಿಮಗೆ ಪ್ರೋತ್ಸಾಹ ಕೊಟ್ಟುಬಿಟ್ರೆ ನೀನು ಆ ಶಾಡೋ ಹೊರ ಬರುತ್ತೆ ಅಂತ. ಅಂದ್ರೆ ನಿಮ್ಮೊಳಗೆ ಒಂದು ಅಡಗಿರ್ತಕ್ಕಂಥ ಒಂದು ಹಿಡನ್ ಶಕ್ತಿ ಆಗಿರ್ಬೋದು, ಅಥವಾ ನಿಮ್ಮೊಳಗೆ ಅಡಗಿರ್ತಕ್ಕಂಥ ಒಂದು ಇಂಟ್ರೂಸಿವ್ ಥಾಟ್ ಯಾರೂ ಟಚ್ ಮಾಡದೇ ಇರತಕ್ಕಂಥ ಜಾಗ ಇರ್ಬೋದು. ಸೊ ಅದಕ್ಕೆ ನಾವು ಶಾಡೋ ಅಂತ ಕರಿತೀವಿ. ಆ ಶಾಡೋದಲ್ಲಿ ಇವ ಇನ್ಸೆಕ್ಯೂರಿಟಿಗಳು ಬಹಳ ಸ್ಟ್ರಾಂಗ್ ಆಗಿರೋದಕ್ಕೆ ಎಲ್ಲರ ಸಬ್ಕಾನ್ಷಿಯಸ್ ಮನಸ್ಸಿನ ಬಿಲೋದಲ್ಲಿ ಇರೋ ಅನ್ಕಾನ್ಷಿಯಸ್ ಪಾರ್ಟಲ್ಲಿ ಎಲ್ಲರೂ ಇಂಟರ್ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಕಾರ್ಲ್ ಯುಂಗ್ ಹೇಳಿದ್ರು. ಇದಕ್ಕೆ ಅವರು ಯೂನಸ್ ಮುಂಡಸ್ ಅಂತ ಒಂದು ಪದ ಕರೆದ್ರು. ಏನಿದೆ ಯೂನಸ್ ಮುಂಡಸ್ ಅಂತಂದ್ರೆ ಒನ್ ನೆಟ್ವರ್ಕ್ ಅಂತ. ಇಂಟರ್ನೆಟ್ ಅಂದ್ರೆ ಎಲ್ಲರ ಒಂದು IP ಅಡ್ರೆಸ್ ಲೈಕ್ ಮ್ಯಾಪ್ ಇದು ಒಂದು ಜಾಗದಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಅನ್ನೋದು. ಇಲ್ಲಿ ಏನಾದರೂ ಬದಲಾವಣೆ ಆದರೆ ಎಲ್ಲರ ಮನಸ್ಸಲ್ಲೂ ಅದು ಬದಲಾವಣೆ ಆಗುತ್ತೆ. ಇದನ್ನ ಕ್ಯಾನ್ಸಲ್ ಕಲ್ಚರ್ ಅಂತ ನಾವು ಕಲಿತೀವಿ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ನೋಡ್ತೀವಿ ಎಷ್ಟೊಂದು ಸಲ. ಯಾವುದ್ಯಾವುದೋ ದೇಶದಲ್ಲಿ ಯಾರ್ಯಾರೋ ಊರಲ್ಲಿ ಬದುಕ್ತಾ ಇರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಯಾರ್ಯಾವುದೋ ಲೈಫ್ನ ನಾವು ಒಂದು ಸ್ಕ್ರೀನಲ್ಲಿ ನೋಡೋಂಥ ಒಂದು ಕಾಲ ಬಂದ್ಬಿಟ್ಟಿದೆ. ಆ ಥರ ಬಂದಾಗ ತುಂಬ ದಿನಗಳ ಕಾಲ ಒಬ್ಬರದೇ ನೀವು ಯಾವುದಾದ್ರೂ ಇರ್ಬೋದು, ಅವರ ಒಂದು ನೋಡ್ತಾ ಹೋದ್ರೆ ಅವ್ರ ಮೇಲೆ ಒಂದು ಒಪಿನಿಯನ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಆ ಒಪಿನಿಯನ್ ಇಡೀ ಪಬ್ಲಿಕ್ಕಿಗೆ ಒಂದು ಒಪಿನಿಯನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಒಂದು ಫಿಲ್ಟರ್ ಅಂತ ಕರೀತಾರೆ. ಈ ಒಪಿನಿಯನ್ ಸ್ಟಾರ್ಟ್ ಆಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಅವರು ಮೀಟ್ ಮಾಡಿರ್ತಕ್ಕಂಥ ಪಾಯಿಂಟ್ ಸ್ವಲ್ಪ ಹೊತ್ತಾದ್ಮೇಲೆ, ಸ್ವಲ್ಪ ಟೈಮ್ ಆದ್ಮೇಲೆ ಇಲ್ಲಿ ಆಗಿರ್ತಕ್ಕಂಥ ಒಪಿನಿಯನ್ ಅವ್ರ ಮೇಲೆ ಒಂದು ಬಯಾಸ್ ಉಂಟು ಮಾಡ್ಬಿಡುತ್ತೆ. ಇವನು ಹಿಂಗೆ ಅಂತ. ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವರು ಯಾವ ಊರು, ಏನು ಕತೆ ಏನು ಗೊತ್ತಿರಲ್ಲ. ಅವ್ರದ್ದು ಏನು, ಅವ್ರ ಶಾಡೋ ಏನು, ಅವ್ರ ಮೆಂಟಾಲಿಟಿ ಏನು, ಅವ್ರು ಯಾವ ಬೆಳೆದಿದ್ದಾರೆ, ಅವ್ರ ಕಷ್ಟಗಳು ಏನು, ಅವ್ರ ಮಾನಸಿಕ ಏನು ನರಳಾಡ್ತಿದ್ದಾರೆ ಏನು ಕೇಳೋದೇ ಇಲ್ಲ. ಸುಮ್ಮನೆ ಅವ್ರ ಮೇಲೆ ಒಪಿನಿಯನ್ ಮಾಡ್ಬಿಡೋದು, ಇವ್ರು ಹಿಂಗೆ ಅಂತ ಕಮೆಂಟ್ ಮಾಡ್ಬಿಡೋದು ಸುಮ್ಮನೆ ಅವ್ರು ಏನು ತಿಳ್ಕೊಳ್ಳೋದಂಗೆ. ಸೊ ಇದಕ್ಕೆ ನಾವು ಕ್ಯಾನ್ಸಲ್ ಕಲ್ಚರ್ ಅಂತ ಕರಿತೀವಿ. ಇದು ಒಂದು ಮಾಸ್ ಸೈಕೋಸಿಸ್ ಥರ ಹರಡ್ತಾ ಹೋಗುತ್ತೆ ಇದು ಜಾಸ್ತಿ ಆದರೆ. ಸೊ ಈ ಥರ ಆಗಬೇಕು ಅಂತ ವ್ಯಕ್ತಿಗಳು ಏನೇನೋ ಮಾಡೋದನ್ನ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಇದು ಅವರನ್ನ ಮೇಕಾದ್ರೂ ಮಾಡ್ಬೋದು. ಅಂದ್ರೆ ಅವ್ರನ್ನ ಒಬ್ಬ ಸಕ್ಸಸ್ಫುಲ್ ಪೊಸಿಷನ್ ಆದ್ರೂ ಕಳಿಸ್ಬೋದು. ಏನೊಂದು ಅವಕಾಶಗಳು ಬಂದು ತುಂಬಾ ಅವನ ಇಲ್ಲೇ ಇದ್ನಪ್ಪ, ಅವನೇನೋ ರೀಲ್ ಮಾಡ್ಕೊಂಬಿಟ್ಟು ಫೇಮಸ್ ಆಗ್ಬಿಟ್ಟ ಅಂತ. ಅಥವಾ ಅವ್ರನ್ನ ಬ್ರೇಕ್ ಆಗಿ ಮಾಡ್ಬೋದು, ಅವ್ರ ಡ್ಯಾಮೇಜ್ ಮಾಡ್ಬೋದು, ಅವ್ರಿಗೆ ಪರ್ಸನಾಲಿಟಿನ ಕೆಡಿಸ್ಬಿಡ್ಬೋದು. ಸೊ ಈ ಥರ ತುಂಬಾ ಇಂಟ್ರಿಕೇಟ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಶಾಡೋದಲ್ಲಿ ಈ ಪೌಲ್ ಏನ್ ಮಾಡ್ತಾರೆ, ಒಪ್ಕೊಂಡ್ಬಿಡೋಣ, ನಾನು ನಿಜವಾಗ್ಲೂ ಇಂಥ ವ್ಯಕ್ತಿ ಅಲ್ಲ, ನಾನು ಯಾರಿಗೂ ಹರ್ಟ್ ಮಾಡೋನಲ್ಲ, ನಾನು ಅಥೆಂಟಿಕ್ ಆಗಿರ್ತೀನಿ, ಯಾರು ಏನೇ ಅನ್ಕೊಳ್ಳಿ, ನಾನು ಆ ಒಂದು ಪಾತ್ರಗಳನ್ನು ತಗೊಳ್ಳಲ್ಲ, ನನಗೆ ಆ ಒಂದು ಗಿಲ್ಟ್ ಕಾಡೋದಿಲ್ಲ. ಅವ್ರ ಕನಸಲ್ಲಿ ನಾನು ಹಿಂಗೆ ಏನೋ ಕೆಟ್ಟದ್ದು ಮಾಡ್ತಿದ್ದೀನಿ, ಬಟ್ ನಾನು ಹೊರಗಡೆಯಿಂದ ಹಂಗಿಲ್ಲ. ಹೊರಗಡೆಯಿಂದ ನಾನು ಏನು ಮಾಡ್ತಿಲ್ಲ, ನಾ ಏನು ಮಾಟ ಮಾತ್ರ ಮಾಡ್ತಿಲ್ಲ, ಅಥವಾ ಅವ್ರ ಕನಸಲ್ಲಿ ಹೋಗ್ಬೇಕು, ನಾನು ಅವ್ರು ಕೆಟ್ಟದ್ದು ಮಾಡಬೇಕು ಅಂತ ರಿಯಲ್ ಲೈಫಲ್ಲೂ ನಂಗಿಲ್ಲ. ಆದರೆ ನಾನು ಇದಕ್ಕೆ ಗಿಲ್ಟ್ ತಗೊಳ್ಳೋದನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಅವಾಗ ಅವ್ರ ಶಾಡೋನ ಮತ್ತು ಈಗೋ ಸೆಲ್ಫ್ನ ಮರ್ಜ್ ಮಾಡ್ತಾರೆ. ಅಂದರೆ ಶಾಡೋ ಇಷ್ಟು ದಿನ ಸಪ್ರೇಟ್ ಆಗಿತ್ತು. ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಕೆಟ್ಟ ಗುಣಗಳು ಇರ್ತವೆ, ನಾವು ಅದನ್ನು ಒಪ್ಕೊಳ್ಳೋಕೆ ತಯಾರಿರಲ್ಲ. ನಾನು ಹಲ್ಕ ನನ್ನ ಮಗ, ನಾನು ಕಷ್ಟಡ ನನ್ನ ಮಗ ಅಂತ ಸಮಾಜಕ್ಕೆ ಹೇಳ್ಬಿಟ್ರೆ ಅವ್ರು ನಾನು ಇಷ್ಟಪಡಲ್ಲ ಅಂತೇಳಿ ನಾವು ಅದನ್ನು ಶಾಡೋದಲ್ಲೇ ಇಟ್ಬಿಟ್ಟಿರ್ತೀವಿ. ಬಟ್ ಅದನ್ನು ಹೇಳ್ಕೊಂಡ್ರೆ, ಓಪನ್ ಫಿಲ್ಟರ್ ಇಲ್ದಂಗೆ ಹೇಳ್ಕೊಂಡ್ಬಿಟ್ರೆ ಅವಾಗ ನಿಂಗೆ ಏನು ಉಳಿಯಲ್ಲ ಅಲ್ಲಿ. ಅದು ನಿನ್ನ ಅಥೆಂಟಿಕ್ ಸೆಲ್ಫು. ಅವಾಗ ನಿನ್ನ ಈಗೋ ಸೆಲ್ಫ್ ಮತ್ತು ಶಾಡೋ ಮರ್ಜ್ ಆಗುತ್ತೆ. ಇದಕ್ಕೆ ಧೈರ್ಯ ಬೇಕು, ಇದೆಲ್ಲರೂ ಮಾಡಲ್ಲ. ಆ ಒಂದು ಧೈರ್ಯವನ್ನು ಅವರು ತಗೊಳ್ತಾರೆ. ಯಾವಾಗ ಪೌಲು ತನ್ನ ಈಗೋ ಸೆಲ್ಫ್ನ ಮತ್ತು ಶಾಡೋನ ಮರ್ಜ್ ಮಾಡ್ತಾರೋ, ಯಾವಾಗ ತನ್ನ ಗಿಲ್ಟ್ ತಗೊಳ್ಳೋದನ್ನು ಸ್ಟಾಪ್ ಮಾಡ್ತಾರೋ, ಯಾವಾಗ ನಾನು ಅಥೆಂಟಿಕ್ ಆಗಿ ಹಿಂಗೆ ಇರ್ತೀನಿ, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ಯಾರಿಗೂ ಹಂಗೆ ಮಾಡಿಲ್ಲ ಅಂತೇಳಿ ನನಗೆ ಗೊತ್ತಿದೆ ಅಂದಮೇಲೆ ನಾನು ನನ್ನ ಸೆಲ್ಫಿಗೆ ನಾನು ಟ್ರೂ ಆಗಿರ್ತೀನಿ ಅಂತ ಹೇಳಿ ಅವಾಗ ಅಕ್ಸೆಪ್ಟ್ ಮಾಡ್ತಾರೋ, ಅವಾಗ ಇದ್ದಕ್ಕಿದಂಗೆ ಸ್ಟಾಪ್ ಆಗ್ಬಿಡುತ್ತೆ ಕನಸುಗಳು. ಎಲ್ಲರಿಗೂ ಆಶ್ಚರ್ಯ, ಏನು ಸತ್ತೋದ್ನ ಆ ವ್ಯಕ್ತಿ? ಎಲ್ಲೋ ಸತ್ತಿರಲ್ಲ. ಹೇಳಿ ನನಗೆ ಇದೇ ಆನ್ಸರು. ಯಾಕೆ ಅವರು ಒಂದು ಎಲ್ಲರ ಕನಸಲ್ಲಿ ಬರ್ತಾ ಇದ್ರು ಅನ್ನೋದಕ್ಕೆ ಒಂದು ಇಂಟ್ಯೂಟಿವ್ ಆ ಒಂದು ಡೈರೆಕ್ಟರ್ ಮೈಂಡ್ ಏನು ಡೈರೆಕ್ಟ್ ಮಾಡಿದ್ದಾರೆ. ಅವರ ಒಂದು ಏನು ಥಾಟ್ಸ್ ಅಂತಂದರೆ, ಯಾವಾಗ ಅನ್ಕಾನ್ಷಿಯಸ್ ಆಗಿರ್ತಕ್ಕಂಥ ಒಪಿನಿಯನ್ಗಳು ತುಂಬ ಸ್ಟ್ರಾಂಗ್ ಆಗುತ್ತೋ, ಏನಿದೆ ಅರ್ಥ? ಅನ್ಕಾನ್ಷಿಯಸ್ ಆಗಿರ್ತಕ್ಕಂಥ ಒಪಿನಿಯನ್ಗಳು ಅಂದರೆ ನನ್ನ ಬಗ್ಗೆ, ಅಂದರೆ ಯಾರೋ ಇರ್ಬೋದು ವ್ಯಕ್ತಿಗಳು, ಅವರ ಬಗ್ಗೆ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರ್ತಕ್ಕಂಥದ್ದು, ಅವರು ನಾನು ಏನೋ ಮಾಡಬಾರ್ದನ್ನ ಮಾಡ್ಬಿಡ್ತೀನಿ ಅನ್ನೋ ಒಂದು ಹೆದರಿಕೆ ಇರ್ತಕ್ಕಂಥದ್ದು. ಇದನ್ನ ಯಾವತ್ತೂ ಅವರು ಒಪ್ಪಗಳಲ್ಲ. ಯಾಕೆ? ವಿ ಹ್ಯಾವ್ ಸೆಲ್ಫ್ಸ್. ಎಲ್ಲಿ ತನಕ ನಮಗೆ ಸೆಲ್ಫ್ ಅಂತ ಇರುತ್ತೆ, ಆ ಈಗೋ ಸೆಲ್ಫ್ ಅಂತ ಇರುತ್ತೋ, ಅದು ನಿನ್ನನ್ನು ಕೆಟ್ಟವನಾಗಿ ಪೋರ್ಟ್ರೇ ಮಾಡೋಕ್ಕೆ ಬಿಡಲ್ಲ ಸಮಾಜದಲ್ಲಿ. ನೀನು ಯಾವತ್ತಿಗೂ ಲೈಕಬಲ್ ಆಗಿರ್ಬೇಕು. ಯಾಕೆ ಇದು ಮತ್ತೆ ಮಾಸ್ ಸೈಕೋಸಿಸ್. ನಾವೇನು ಮಾಡ್ತೀವಿ, ಕನ್ಸೆನ್ಸಸ್ ಅನ್ನು ನೋಡ್ತೀವಿ.
ನೀನು ಹೆಂಗೆ ಇರ್ಬೋದು, ಎಷ್ಟೇ ಯೂನಿಕ್ ಇರ್ಬೋದು, ಬಟ್ ಕನ್ಸೆನ್ಸಸ್ ನಿನ್ನನ್ನು ಈ ಥರ ಅಂಥೇಳಿ ನಿನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಆ ಥರ ನಿಂಗೆ ಬಯಾಸ್ ಮಾಡಿಬಿಟ್ರೆ ನೀನೆಷ್ಟೇ ನಿನ್ನ ಅಥೆಂಟಿಕ್ ಸೆಲ್ಫ್ನ ಹೇಳ್ಕೊಳಕ್ಕೆ ಹೋದ್ರು ಯಾರು ನೀನು ನಂಬಲ್ಲ. ಯಾಕೆ ಅಂತಂದರೆ ಈ ಒಂದು ಸೈಕೋಸಿಸ್ ಅನ್ನೋದು ಈ ಥರ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ವಾತಾವರಣ ಇದು. ಸೊ ಅವರು ಆ ಥರ ಒಪ್ಪಗೊಂಡಾಗ ಗಿಲ್ಟನ್ನ ನಾನು ತಗೊಳ್ಳಲ್ಲ ಅಂತೇಳಿ ಅವರು ಒಪ್ಪಗೊಂಡಾಗ ಎಲ್ಲರ ಕನಸಲ್ಲಿ ಬರೋದು ಸ್ಟಾಪ್ ಆಗುತ್ತೆ. ಆಮೇಲೆ ಇದನ್ನು ಇವ್ರ ಮೇಲೆ ರಿಸರ್ಚ್ ಮಾಡ್ತಾರೆ ಕೆಲವೊಂದು ಕಂಪ್ನಿ. ಆ ಮೂವಿಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇವ್ರ ಮೇಲೆ ರಿಸರ್ಚ್ ಮಾಡ್ತಾರೆ. ಇವ್ರ ಮೈಂಡು ಈ ಥರ ಒಂದು ಡಿವೈಸ್ ಕಂಡಿಡ್ತಾರೆ. ಅದರಲ್ಲಿ ಆ ಡಿವೈಸ್ ಹೆಂಗೆ ಅಂತಂದರೆ ಒಬ್ಬರ ಕನಸಲ್ಲಿ ಹೋಗ್ಬಿಟ್ಟು ಅವರಿಗೇನೋ ಮೆಸೇಜ್ ಹೇಳ್ತಕ್ಕಂಥ ಒಂಥರ ಟೆಲಿಪ್ಯಾಥಿಕ್ ಡ್ರೀಮ್ಸ್ ಥರ. ಅದನ್ನು ಅಡ್ವರ್ಟೈಸ್ ಮಾಡೋಕ್ಕೆ ಎಷ್ಟೋ ಕಂಪ್ನಿಗಳು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮೊಬೈಲ್ ಕಂಡಿಡಿರ್ತಾರೆ, ಮೊಬೈಲ್ ಇದು ಮಾಡಿರ್ತಾರೆ, ಹೊಸ ಮೊಬೈಲು, ಅದನ್ನು ಅಡ್ವರ್ಟೈಸ್ ಮಾಡಬೇಕು ನಿಮಗೆ. ಆವಾಗ ನೀವು ಟಿ ವಿ ಎಲ್ಲ ಹಾಕಿ ಅವೆಲ್ಲ ಮಾಡೋದು ಬೇಕಿಲ್ಲ, ನಿಮ್ಮ ಕನಸಲ್ಲೇ ಬಂದ್ಬಿಟ್ರೆ ಹೇಗೆ. ಸೊ ಆ ಥರ ಆ ಡಿವೈಸನ್ನು ತೊಗೊಂಡ್ಬಿಟ್ರೆ ಯಾರಿಗೆ ಅಂತ ಹೇಳಬೇಕು, ಇವ್ರ ಕನಸಲ್ಲಿ ಹೋಗ್ಬಿಟ್ಟು ಯಾವ ಆ್ಯಡ್ನ ಮಾಡಬೇಕು ಅಂತ ಹೇಳಿ ಇದನ್ನು ಹೆಂಗೆ ಹೇಳ್ಬಿಟ್ರೆ ಅವ್ರ ಕನಸಲ್ಲಿ ಹೋಗ್ಬಿಟ್ಟು ನೀವು ಮಲಗಿದಾಗ ಅದು ಬಂದು ನಿಮ್ಮ ತಲೆ ಒಳಗೆ ಕನಸಿನ ಮೂಲಕ ಆ್ಯಡ್ ಕೊಟ್ಟೋಗುತ್ತೆ. ಸೊ ಈ ಥರ ಅವ್ರು ಪಬ್ಲಿಸಿಟಿ ಮಾಡ್ತಾರೆ ಪ್ರಾಡಕ್ಟ್ಗಳನ್ನ. ಈ ಒಂದು ಈ ಒಂದು ಮಷೀನನ್ನು ನಾನು ಯೂಸ್ ಮಾಡಬೇಕು ಅಂತ ಹೇಳಿ ಪೌಲು ಟ್ರೈ ಮಾಡ್ತಾನೆ ಫಸ್ಟ್ ಟೈಮು. ಆ ಮೂವಿಲಿ ಕ್ಲೈಮ್ಯಾಕ್ಸಲ್ಲಿ ಆಗ್ತಕ್ಕಂಥದ್ದು ಎಲ್ಲ ಕನಸಲ್ಲ ಬಂದರು, ಆದರೆ ಹೆಂಡತಿ ಮತ್ತು ಅವ್ರ ಫ್ರೆಂಡ್ ಕನಸಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿ ಆನ್ಸರ್ ಮಾಡ್ತೀನಿ ಇವಾಗ ಅನಾಲಿಸಿಸ್ ಪಾರ್ಟಲ್ಲಿ. ಹೆಂಡತಿ ಅಂತಂದರೆ ಅವರ ಒಂದು ಕ್ಲೋಸ್ ಆಗಿರ್ತಕ್ಕಂಥ ವ್ಯಕ್ತಿ, ಅಂದರೆ ಪಾರ್ಟ್ನರ್ ಆಗಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ಅವರ ಒಂದು ಇನ್ಸೆಕ್ಯೂರಿಟಿ ಏನು, ಅವರ ಹಾವಭಾವ ಏನು, ಅಟ್ಲೀಸ್ಟ್ ನಾನು ಹೇಳ್ತಿರೋದು ಎಲ್ಲರಿಗೂ ಹೆಂಡತಿ ಅಂತ ಎಲ್ಲ ಗೊತ್ತುಬಿಟ್ಟಿರುತ್ತಂತಲ್ಲ, ಅಟ್ಲೀಸ್ಟ್ ಅವ್ರಿಗೆ ಹಿಂಗೆ ಅವ್ರಿಗೆ ಯಾವ್ಯಾವ ಸಿಚುವೇಶನ್ ಹಿಂಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅಸಂಪ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಅವ್ರಿಗೆ ಯಾವಾಗ ಎಲ್ಲವೂ ಕಾನ್ಷಿಯಸ್ ಆಗಿರುತ್ತೋ ಆವಾಗ ಕನಸುಗಳು ಬರಲ್ಲ. ಯಾವುದೇ ಒಂದು ಪಾರ್ಟ್ ಅನ್ಕಾನ್ಷಿಯಸ್ ಹೋದಾಗ ಮಾತ್ರ ಅದು ಕನಸಿನ ರೂಪದಲ್ಲಿ ವ್ಯಕ್ತಪಡಿಸುತ್ತೆ. ಈ ಹೆಂಡತಿಗೆ ಆ ಥರ ಯಾವುದೂ ಒಳಗಡೆ ಇಲ್ಲ ಇವ್ರ ಬಗ್ಗೆ, ಅದಕ್ಕೋಸ್ಕರ ಅಸಂಪ್ಷನ್ ಮಾಡೋದೇನೂ ಇಲ್ಲ, ಯಾಕಂದ್ರೆ ದಿನ ನೋಡ್ತಾ. ಅದಕ್ಕೆ ಹೆಂಡತಿಗೆ ಮತ್ತು ಫ್ರೆಂಡ್ಸ್ಗೆ ಯಾರು ಕ್ಲೋಸ್ ಇರ್ತಾರೋ ಅವರಿಗೆ ಇವ್ರ ಕನಸಲ್ಲಿ ಬರ್ತಿರ್ಲಿಲ್ಲ. ಆದ್ದರಿಂದ ಇವರಿಗೆ ಆದರೂ ಪೌಲಿಗೆ ಅನಿಸುತ್ತೆ, ನಾನು ಇಷ್ಟೆಲ್ಲ ಆದೆ, ಇವಾಗೆಲ್ಲ ಕನಸು ಸ್ಟಾಪ್ ಆಗಿದೆ, ಆದರೂ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಹೋಗ್ತಿರ್ತಾರೆ ಅವ್ರು ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ, ನೀನು ಯಾವುದೇ ಕೆಟ್ಟ ವ್ಯಕ್ತಿ ಅಂತ. ಕೊನೆಗೂ ಯಾರಿಗೆ ಇವ್ರ ನಿಜವಾದ ಸೆಲ್ಫ್ ಯಾವುದು ಅಂತ ಗೊತ್ತಾಗಲ್ಲ. ಇವನೇ ಏನೋ ಸೈಕಿಕ್ ಶಕ್ತಿಯಿಂದ ವಾಪಸ್ ತಗೊಂಡಿದ್ದಾನೆ ಅಂತ ಶಕ್ತಿನ ಅಂತ. ಬಟ್ ಇದನ್ನು ಹೇಳ್ಬೇಕಾಗಿರುತ್ತೆ ಅವ್ರ ಹೆಂಡತಿಗೆ. ಅದಕ್ಕೆ ಅವ್ರು ಟ್ರೈ ಮಾಡ್ತಾರೆ ಆ ಮಷೀನ್ ಇಟ್ಕೊಂಡ್ಬಿಟ್ಟು ತನ್ನ ಹೆಂಡತಿ ಕನಸಲ್ಲಿ ಹೋಗಿ ಆ ಹೆಂಡತಿ ಕೈ ಹಿಡ್ಕೊಂಡ್ಬಿಟ್ಟು ಅವರ ಪ್ರೊಟೆಕ್ಷನ್ ಮಾಡ್ದಂಗೆ ಹೀರೋ ಥರ ಆರ್ಕಿಟೈಪ್ನ ಪೋರ್ಟ್ರೇಟ್ ಮಾಡ್ತಾರೆ. ಆದರೆ ಇದು ಕೂಡ ಕನಸಾಗಿರೋದಕ್ಕೆ ಮತ್ತೆ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲೇ ಉಳಿಯುತ್ತೆ. ಇದೆಲ್ಲ ಒಂಥರ ವಿಚಿತ್ರವಾಗಿ ಅನಿಸ್ಬೋದು, ಕಾಂಪ್ಲೆಕ್ಸ್ ಆಗಿ ಅನಿಸ್ಬೋದು, ಬಟ್ ಇಲ್ಲಿರ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ನಮ್ಮೊಳಗಡೆ ಏನೋ ಒಂದು ಪಾರ್ಟ್ ಆಯಿತಾ, ಎಲ್ಲರ ಒಂದು ಇನ್ ಜನರಲ್ ಆಗಿ ಹೇಳ್ತೀನಿ, ನಮ್ಮೊಳಗೊಂದು ಪಾರ್ಟ್ ಇರುತ್ತೆ. ಆ ಪಾರ್ಟನ್ನು ನಾವು ಯಾವುದೋ ಒಂದು ಕಾರಣಕ್ಕಿರ್ಬೋದು, ಅದು ಹೊರಗೆ ತೋರಿಸ್ಬಾರ್ದು ಅಂತ ಕಾರಣ ಅಲ್ಲ, ಅದು ಏನೋ ಒಂದು ಕಾರಣ ಇರ್ಬೋದು. ಆ ಕಾರಣಕ್ಕೋಸ್ಕರ ಅದನ್ನು ಮುಚ್ಚಿಟ್ಟಿರ್ತೀವಿ. ಅದನ್ನು ಎಷ್ಟು ಮುಚ್ಚಿಟ್ಟಿರ್ತೀವೋ ಅದು ಅಷ್ಟು ಸ್ಟ್ರಾಂಗ್ ಆಗಿ ಡಾರ್ಕ್ ಆಗಿ ಬೆಳೀತಾ ಹೋಗುತ್ತೆ. ಇದಕ್ಕೆ ನಾವು ಶಾಡೋ ಅಂತ ಕರಿತೀವಿ. ಈ ಶಾಡೋ ಯಾವತ್ತು ನಮ್ಮ ಈಗೋ ಸೆಲ್ಫಿಗೆ ಬರುತ್ತೋ, ಅಂದರೆ ನಮ್ಮ ಈ ಅವೇರ್ನೆಸ್ ಏನಿದೆ, ಏನು ಹೊರಗಿನ ಪ್ರಪಂಚದಲ್ಲಿ ನಾವು ಯಾವ ಥರ ಪರ್ಸೋನ ಇಟ್ಕೊಂಡ್ಬಿಟ್ಟು ಒಬ್ಬರ ಜೊತೆ ಡೀಲ್ ಮಾಡಬೇಕು ಅಂತ ಅನ್ಕೊತೀವಿ, ಅದ್ರ ಜೊತೆ ಶಾಡೋ ಮಿಕ್ಸ್ ಆದಾಗ ನೀನು ಬಹಳ ಡೇಂಜರಸ್ ವ್ಯಕ್ತಿ ಆಗೋಗ್ಬಿಡ್ತೀಯ. ಆದರೆ ಸೆಲ್ಫು ಆ ಥರ ಬಿಡಲ್ಲ, ನಿನ್ನ ಸೆಲ್ಫ್ ಹಾರ್ಮ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಈ ಶಾಡೋನ ಬೇರೆಯಾಗಿ ಮಾಡಿರುತ್ತೆ. ಎಲ್ಲಿ ತನಕ ಶಾಡೋ ಬೇರೆ ಆಗಿರುತ್ತೋ ಅಲ್ಲಿ ತನಕ ನೀನು ಯಾವುದೋ ಅಸಂಪ್ಷನ್ ವ್ಯಕ್ತಿ ಥರ ಕಾಣ್ತೀಯ ಸಮಾಜಕ್ಕೆ. ನಿಜವಾದ ನೀನು ಯಾರಂತ ಯಾವತ್ತೂ ಗೊತ್ತಾಗಲ್ಲ. ಯಾವಾಗ ಈ ಶಾಡೋ ಮರ್ಚೋಗ್ಬಿಡುತ್ತೋ ಈಗೋ ಸೆಲ್ಫಿಗೆ, ಅವಾಗ ನಿನಗೆ ಮುಚ್ಚಿಟ್ಕೊಳ್ಳೋಕೆ ಏನೂ ಇರಲ್ಲ. ಅವಾಗ ಏನು ಒಪಿನಿಯನ್ ಆಗುತ್ತೋ ಅದೇ ನಿನ್ನ ನೈಜತ್ವ ಆಗಿರಬೇಕು, ಅದೇ ನಿನ್ನ ಸತ್ಯ ಆಗಿರಬೇಕು ಅಂತ. ಇದು ಈ ಒಂದು ಮೂವಿಯ ಸಾರ. ನೋಡಿ, ಕೊನೆಗೆ ಅವರು ಆ ಕನಸಿನಲ್ಲಿ ಹೋಗಿ ಹೆಂಡತಿಯನ್ನು ಪ್ರೊಡಕ್ಷನ್ ಆಗಿ ಹಿಡ್ಕೊಂಡ್ಬಿಟ್ಟು ಹ್ಯಾಪಿ ಎಂಡಿಂಗ್ ಆಗಿ ಹೋದರು. ಕನಸಿನಲ್ಲಿ ಏನು ಹೇಳುತ್ತೆ ಇದು, ಅವರು ಡೀಪ್ ಬಿಲೋದಲ್ಲಿ ಈ ಥರ ಲೂಸರ್ ಆರ್ಕಿಟೈಪ್ ಇದ್ರು ಕೂಡ, ಲೂಸರ್ ಅಂತ ಅವ್ರಿಗೆ ಅನಿಸಿದ್ರು ಕೂಡ, ಯಾವಾಗ ಚೇಂಜ್ ಆದ್ರಲ್ಲ, ಅವರು ಅವೇರ್ನೆಸ್ ಬರ್ಸ್ಕೊಂಡ್ಬಿಟ್ರಲ್ಲ, ಗೀಳ್ ತೊಗೊಳಲ್ಲ ಅಂತ ಅವೇರ್ನೆಸ್ ಬರ್ಸ್ಕೊಂಡ್ರಲ್ಲ, ಅವಾಗ ಅವರು ಹೀರೋ ಆರ್ಕಿಟೈಪ್ ಆಗಿ ಬದಲಾದರು. ಈ ಹೀರೋ ಆರ್ಕಿಟೈಪ್ನ ನಾವು ಕೊನೆಯಲ್ಲಿ ನೋಡ್ತೀವಿ. ಹೀರೋ ಅಂತಂದ್ರೆ ಏನು, ಇಲ್ಲಿ ಹೀರೋ ಅಂತಂದರೆ ಸಿನಿಮಾ ಹೀರೋ ಅಲ್ಲ, ಸಮ್ವನ್ ಹೂ ಲೈಕ್ ಏನು ಪ್ರೊಟೆಕ್ಟ್ ಮಾಡ್ತಾನೆ ಅಂತ, ಅವರ ಒಂದು ಡಿಪೆಂಡೆನ್ಸ್ ಇರೋರನ್ನ ಪ್ರೊಟೆಕ್ಟ್ ಮಾಡಿದ, ಅದಕ್ಕೆ ನಾವು ಹೀರೋ ಅಂತೇಳಿ ಇಲ್ಲಿ ಆರ್ಕಿಟೈಪಲ್ಲಿ ಬರುತ್ತೆ. ಇದೆಲ್ಲ ಒಂದು ಕಾರ್ಲ್ ಯುಂಗ್ ಅವರ ಸೈಕಾಲಜಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಥರ ನಮ್ಮ ಲೈಫಲ್ಲಿ ಯಾರು ವಿಚಿತ್ರವಾದ ವ್ಯಕ್ತಿಗಳು ಬರ್ತಾ ಇರ್ಬೋದು ಕನಸಿನಲ್ಲಿ, ಅಥವಾ ಒಂದೇ ವ್ಯಕ್ತಿಗಳು ಬರ್ತಾ ಇರ್ಬೋದು. ನಮಗೆ ಬಹಳ ತಲೆ ಕೆಟ್ಟಿರ್ಬೋದು, ಇವರೇನೋ ನಮಗೆ ಮಾಡ್ತಿರ್ಬೋದು, ಆ ಥರ ಈ ಥರ ಮಾಡ್ತಿರ್ಬೋದು ಅಂತ. ಇದೆಲ್ಲ ಅಸಂಪ್ಷನ್ಸ್ಗಳು ಅಷ್ಟೇ.
ಯಾರು ನಮಗೆ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಥವಾ ಸೂಪರ್ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಈ ಕಾಲದಲ್ಲಿ ಇನ್ನೊಂದು 20 ವರ್ಷ ಆಮೇಲೆ ಇದು ನಿಜ ಆಗ್ಬೋದು. ಅಟ್ಲೀಸ್ಟ್ ಇವಾಗ ಇಲ್ಲದೆ ಇರೋ ಟೆಕ್ನಾಲಜಿಲಿ ಇವಾಗ ಯಾರು ಆ ಥರ ಕನಸಿನಲ್ಲಿ ಹೋಗ್ಬಿಟ್ಟು ನಿನ್ನ ಚೇಂಜ್ ಮಾಡ್ಬಿಡ್ತೀನಿ, ಕನಸಿನಲ್ಲಿ ಬಂದು ನಿನ್ನ ಹೆದರಿಸ್ಬಿಡ್ತೀನಿ, ಸೊ ಈ ಥರ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಮ್ಮ ಓನ್ ಸಬ್ಕಾನ್ಷಿಯಸ್ನ ಆಟ. ಅವರಿಗೆಲ್ಲ ಬಂತಲ್ಲ ಈ ಥರ ಹೆದರಿಕೆ ಅನ್ನೋದು, ಆ ಹೆದರಿಕೆ ಒಳಗಡೆ ಈ ವ್ಯಕ್ತಿ ಏನು ಮಾಡ್ಬಿಡ್ತಾನೋ ನನಗೆ ಅನ್ನೋ ಒಂದು ಆ ಹೆದರಿಕೆ ಜಾಸ್ತಿ ಆಗಿ ಅವರ ಸಬ್ಕಾನ್ಷಿಯಸ್ನಲ್ಲಿ ನಡೀತಕ್ಕಂಥ ಆಟ ಅದು ಈ ಕನಸು. ಆ ವ್ಯಕ್ತಿ ಯಾಕೆ ಒಬ್ಬರನ್ನ ಹೋಗಿ ಆ ಥರ ಹಿಂಗೆ ರೇಪ್ ಅಟೆಂಪ್ಟ್ ಮಾಡ್ದ, ಕೊಲೆ ಅಟೆಂಪ್ಟ್ ಮಾಡ್ದ, ಇವೆಲ್ಲ ಆ ವ್ಯಕ್ತಿ ಹಂಗಿದಾನೆ ಅಂತ ಅಲ್ಲ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಅನ್ಕಾನ್ಷಿಯಸ್ಸಿಗೆ ಹೋಗಿ ಆ ಭಯ ಅನ್ನುವ ರೂಪ ಈ ಪೌಲ್ ಅನ್ನೋ ರೂಪವನ್ನು ಪಡ್ಕೊಂತು. ಆ ಭಯ ಅನ್ನೋ ಫೀಲಿಂಗ್ ಈ ಪೌಲ್ ಅನ್ನೋ ರೂಪವನ್ನು ಪಡ್ಕೊಂತು. ಅದಕ್ಕೋಸ್ಕರ ಕನಸಿನಲ್ಲಿ ಬರ್ತಕ್ಕಂಥ ಬ್ಲರ್ ಆಗಿರ್ತಕ್ಕಂಥ ಆ ಒಂದು ವ್ಯಕ್ತಿತ್ವಕ್ಕೆ ರೂಪ ಬಂತು. ಆ ರೂಪವನ್ನು ಇವರು ಪೌಲ್ ಅಂತ ಅನ್ಕೊಂಡ್ರು. ಇದು ಅವರ ಓನ್ ಭಯ. ಇವನಿಗೆ ಸಂಬಂಧನೇ ಇಲ್ಲ. ಯಾವುದೇ ಕನಸಿನಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳಿಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ಓನ್ ಸಬ್ಕಾನ್ಷಿಯಸ್ ಅದು. ನಮ್ಮ ಓನ್ ಸಬ್ಕಾನ್ಷಿಯಸ್ ಎಮೋಷನ್ಸ್ಗಳು ನಮಗೆ ಆ ಥರ ಆಟ ಆಡಿಸುತ್ತೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ಏನು ಕಲಿಬೋದು, ಈ ಒಂದು ಮೂವಿಯಿಂದ ಏನು ಕಲಿಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಫೇಮಸ್ ಆಗಬೇಕಂತ ಬಯಸ್ಬಿಡ್ತೀವಿ, ಅಥವಾ ಸುಮ್ಮನೆ ರಿಯಾಕ್ಷನ್ ಬೇಸ್ಡ್ ಸಮಾಜ ಆಗಿದೆ ಇವಾಗ. ಏನೇ ಒಂದು ಹಾಕಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಏನೇ ಒಂದು ಹಾಕಿದ್ರು ಕೂಡ ಅದಕ್ಕೆ ಒಂದು ಏನೋ ಹೇಳಬೇಕು, ಅಂದರೆ ನಮಗೆ ಏನೋ ಒಂದು ಇದಿದೆ ಅಂತೇಳಿ ಏನೊಂದು ಅನ್ಕೊಂತಾರೆ. ಅದು ಅಷ್ಟೊಂದು ಸರಿ ಅಲ್ಲ. ಯಾಕೆ ಅಂತಂದರೆ ಅವ್ರು ಯಾರು ಅಂತ ಹೆಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಹಂಗೆ ಮಾಡ್ತಾರೆ, ಅವ್ರಿಗೆ ಇರ್ಬೋದು ಮೇ ಬಿ ಅವರು ಬೇಗ ಫೇಮಸ್ ಆಗೋಕ್ಕೆ ಏನೇನೋ ಮಾಡ್ತಿರ್ಬೋದು. ಬಟ್ ಹಂಗಂತ ಅವ್ರ ವ್ಯಕ್ತಿತ್ವನೇ ಹಂಗಂತ ಒಂದು ಸಮಾಜವೇ ಒಂದು ಡಿಸೈಡ್ ಮಾಡಿಬಿಡುತ್ತಲ್ಲ. ಇದರಿಂದ ಆ ವ್ಯಕ್ತಿಗೆ ಯಾವ ಥರ ಒಂದು ಮಾನಸಿಕ ಕಿರುಕುಳಗಳು ಆಗ್ತಾ ಹೋಗ್ತವೆ ಅನ್ನೋದನ್ನು ಈ ಡೈರೆಕ್ಟರ್ ಬಹಳ ಸಖತ್ತಾಗಿ ಈ ಒಂದು ಮೂವಿಯಲ್ಲಿ ಅವರು ತೋರಿಸಿದ್ದಾರೆ. ಇದು ನನ್ನ ಒಂದು ಲೈಕ್ ಎಷ್ಟು ಸಾಧ್ಯನೋ ಅಷ್ಟು ಕನ್ನಡದಲ್ಲಿ ಈ ಮೂವಿನ ಅನಾಲಿಸಿಸ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನೀವು ಮತ್ತೆ ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಮೂವಿ ಹೆಸರು ಡ್ರೀಮ್ ಸಿನಾರಿಯೋ ಅಂತ. ಇಷ್ಟೆಲ್ಲ ನೋಡಿದ ಮೇಲೆ ಕ್ಲೈಮ್ಯಾಕ್ಸಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತಂದರೆ, ನೀನಲ್ಲದ ನೀನು ಯಾರು, ನಾನಲ್ಲದ ನಾನು ಯಾರು, ನಿನ್ನ ನಿಜರೂಪ ಯಾವುದು, ಇದು ಯಾವತ್ತಿಗೂ ಗೊತ್ತಾಗಲ್ಲ. ಇದೆಲ್ಲ ಅಸಂಪ್ಷನ್ ಬೇಸ್ಡ್ ಪ್ರಪಂಚ. ಆ ಅಸಂಪ್ಷನ್ನಲ್ಲೇ ತನ್ನ ನೈಜತ್ವವನ್ನು ಕಾಣಲಿ, ಆ ನೈಜತ್ವದಲ್ಲೇ ತನ್ನ ಹ್ಯಾಪಿನೆಸ್ಸನ್ನು ಕಾಣಲಿ. ಯಾವಾಗ ನಿನ್ನ ಈಗೋ ಸೆಲ್ಫ್ ಅನ್ನೋದು ನಿನ್ನ ಶಾಡೋ ಜೊತೆಗೆ ಮರ್ಜ್ ಆಗುತ್ತೋ ಆವಾಗ ನಿನ್ನ ಅಥೆಂಟಿಸಿಟಿ ಹೊರಬರುತ್ತೆ. ಆವಾಗ ನಿಂಗೆ ಅನ್ಸ ಸ್ಟಾರ್ಟ್ ಆಗುತ್ತೆ ಒಂದು ಫೀಲಿಂಗ್ ಮನಸ್ಸಲ್ಲಿ. ಅದೇನು ಅಂತಂದರೆ, ನಾನಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಆ ಥರ ನಾನಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಕ್ಕಂಥ ದಿನದಲ್ಲಿ ನಮಗೆ ಕೇಳಿಸಲಾಗಿರ್ತಕ್ಕಂಥ ಧ್ವನಿಗಳು ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಣಿಸಲಾಗಿರ್ತಕ್ಕಂಥ ವೈಬ್ರೆಂಟ್ ಕಲರ್ಸು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವತ್ತಿನ ದಿನ ಈ ಭ್ರಮಾಲೋಕದಿಂದ ನಮಗೆ ಮುಕ್ತಿ ಸಿಗುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.